ಫಿನಾಲೆಗೂ ಮುನ್ನವೇ ಗಿಲ್ಲಿ ನಟ ಗೆದ್ದಾಯ್ತು, ಲೈಫ್ ಸೆಟಲ್ ಕೂಡ ಆಯ್ತು. ಇದೇನಿದು ಫಿನಾಲೆ ಆಗದೆ ಹೇಗ್ ಗೆದ್ರು ಅಂತ ಕನ್ಫ್ಯೂಸ್ ಆಗಬೇಡಿ. ಮ್ಯಾಟರ್ ಏನು ಅಂತ ಈ ಸ್ಟೋರಿಲಿ ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಬಿಗ್ ಬಾಸ್ ಶೋ ನೋಡೋ ಪ್ರತಿಯೊಬ್ಬರ ಬಾಯಲ್ಲೂ ಕೇಳಿ ಬರೋ ಹೆಸರು ಅಂದ್ರೆ ಅದು ಗಿಲ್ಲಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರ ಬಾಯಲ್ಲೂ ಮನದಲ್ಲೂ ಗಿಲ್ಲಿ ಹೆಸರು ಓಡಾಡ್ತಾ ಇದೆ. ಗಿಲ್ಲಿ ಆಟದ ವೈಖರಿಯೇ ಆಗಿದೆ. ಅದೆಂತಹ ಪರಿಸ್ಥಿತಿ ಎದುರಾಗ್ಲಿ ಅಲ್ಲಿ ಹಾಸ್ಯ ಮಾಡಿ ವೀಕ್ಷಕರಿಗೆ ಮನರಂಜನೆಯನ್ನ ನೀಡ್ತಾರೆ. ಇದೇ ಕಾರಣಕ್ಕೆ ಗಿಲ್ಲಿ ಅಂದ್ರೆ ಜನರಿಗೆ ಅಚ್ಚುಮೆಚ್ಚು. ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ಹವಾ ಹೇಗಿದೆಯೋ ಹಾಗೆ ಕೂಡ ಹೊರಗಡೆ ಇದೆ. ಗಿಲ್ಲಿಗಾಗಿ ಜನರು ಭರ್ಜರಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಬೈಕ್ ರ್ಯಾಲಿ ಮಾಡೋದೇನು, ಕಟ್ಔಟ್ ಹಾಕೋದೇನು, ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇರೋದೇನು, ಗಿಲ್ಲಿ ಹವಾ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಬಹುತೇಕರು ಗಿಲ್ಲಿ ನಟ ಬಿಗ್ ಬಾಸ್ ಅನ್ನ ಗೆಲ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ, ವೋಟ್ ಮಾಡ್ತಾ ಇದ್ದಾರೆ, ವೋಟ್ ಮಾಡಿಸ್ತಾನೂ ಇದ್ದಾರೆ. ಗಿಲ್ಲಿ ಗೆಲ್ಲುವ ಬಗ್ಗೆ ನಿರೀಕ್ಷೆ ಕೂಡ ಜಾಸ್ತಿ ಇದೆ. ಗಿಲ್ಲಿ ನಟನ ಜನಪ್ರಿಯತೆ ಜೊತೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸಿನಿಮಾಗಳಲ್ಲಿ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇದೆ. ಇದರ ಮಧ್ಯೆ ಡಿ ಬಾಸ್ ದರ್ಶನ್ ಸಿನಿಮಾ ಡೆವಿಲ್ ನಲ್ಲೂ ಕೂಡ ಗಿಲ್ಲಿ ಕಾಣಿಸ್ಕೊಂಡಿದ್ದು ಅಭಿಮಾನಿಗಳಿಗೆ ಸಖತ್ ಇಷ್ಟ ಆಗಿತ್ತು. ಗಿಲ್ಲಿಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾನೆ ಇದ್ದಾರೆ. ಗಿಲ್ಲಿ ನಟ ಬಿಗ್ ಬಾಸ್ ಟ್ರೋಫಿ ಪಡಿತಾರೋ ಇಲ್ವೋ, ಶೋ ಗೆಲ್ಲಲಿ ಬಿಡ್ಲಿ, ಆದ್ರೆ ಒಂದ್ ಕಡೆ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ದಿನದಲ್ಲಿ ಅವರ ಇನ್ಸ್ಟಾಗ್ರಾಮ್ ಖಾತೆ ಮೂಲಕವೇ ಲಕ್ಷ ಹಣವನ್ನ ಗಳಿಸಬಹುದು. ಬಿಗ್ ಬಾಸ್ ಶೋ ಹೋಗೋಕ್ಕೂ ಮುನ್ನ ಗಿಲ್ಲಿ ನಟನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 1 ಲಕ್ಷಕ್ಕೂ ಕಡಿಮೆ ಇದ್ರು. ಈಗ ಅದು 13 ಲಕ್ಷಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇದೇ ಇನ್ಸ್ಟಾಗ್ರಾಮ್ ಮೂಲಕ ಬಿಗ್ ಬಾಸ್ ಬಹುಮಾನದ ಮೊತ್ತಕ್ಕಿಂತ ಜಾಸ್ತಿ ಗಳಿಸಬಹುದು ಎನ್ನಲಾಗ್ತಾ ಇದೆ. ಗಿಲ್ಲಿ ಈಗಾಗಲೇ ನಟಿಸಿದ ಸೂಪರ್ ಹಿಟ್ ಸರ್ಕಾರಿ ಶಾಲೆ ಹೆಚ್ಚು ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿವೆ. ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಗಳು ಸೋಷಿಯಲ್ ಮೀಡಿಯಾ ಖಾತೆಯಿಂದನೇ ತಿಂಗಳಿಗೆ ಲಕ್ಷ ಸಂಪಾದನೆಯನ್ನ ಮಾಡ್ತಾರೆ. ಈಗಾಗಲೇ ಬಿಗ್ ಬಾಸ್ ಮೂಲಕ ಜನಪ್ರಿಯತೆಯನ್ನ ಹೆಚ್ಚಿಸಿಕೊಂಡ ಗಿಲ್ಲಿ ನಟನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ದೊಡ್ಡ ಬೋನಸ್ ಅಂತ ಹೇಳ್ಬೋದು. ಬಿಗ್ ಬಾಸ್ ನಂತರ ಗಿಲ್ಲಿ ನಟನಿಗೆ ಸಿನಿಮಾ, ಧಾರಾವಾಹಿ, ವೆಬ್ ಸೀರೀಸ್ ಮತ್ತು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಬರುತ್ತೆ. ಇದರ ಮಧ್ಯೆ ಶಾಪ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋದ್ರೆ ದಿನಕ್ಕೆ ಇಂತಿಷ್ಟು ಅಂತ ಸಂಭಾವನೆಯನ್ನು ಕೂಡ ಕೊಡ್ತಾರೆ. ಇದರ ಜೊತೆ ಕೆಲವು ಬ್ರಾಂಡ್ ಎಂಡೋರ್ಸ್ಮೆಂಟ್ ಕೂಡ ಗಿಲ್ಲಿ ಜೊತೆ ಟೈ ಅಪ್ ಮಾಡಿಕೊಳ್ಳುತ್ತೆ. ಗಿಲ್ಲಿ ನಟ ಬಿಗ್ ಬಾಸ್ ಶೋ ಗೆದ್ರೆ 50 ಲಕ್ಷ ನಗದು ಸಿಗುತ್ತೆ. ಅದರಲ್ಲಿ ಒಂದಿಷ್ಟು ಟ್ಯಾಕ್ಸ್, GST ಅಂತ ಕಟ್ಟಾಗಿ ಹೋಗುತ್ತೆ. ಅದಾದ ಬಳಿಕ ಒಂದು ಕಾರು ಕೂಡ ಸಿಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಎನ್ನುವ ಆಧಾರದ ಮೇಲೆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಅವರು ಹಣವನ್ನ ನೀಡ್ತಾರೆ. ಈಗಾಗಲೇ ಗಿಲ್ಲಿಗೆ 13 ಲಕ್ಷ ಫಾಲೋವರ್ಸ್ ಇರೋ ಕಾರಣಕ್ಕೆ 2 ರಿಂದ 10 ಲಕ್ಷ ಸಿಕ್ಕರೂ ಆಶ್ಚರ್ಯವಿಲ್ಲ. ಇದರ ಜೊತೆ ಬಿಗ್ ಬಾಸ್ ಮುಗಿದ ಮೇಲೆ ಕೂಡ ಆ ಕ್ರೇಜ್ ಉಳಿಸಿಕೊಂಡು ಹೋಗೋದು ಮುಂದಿನ ಸವಾಲಾಗಿದೆ. ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಇಂತಿಷ್ಟು ಹಣ ಅಂತ ಕೂಡ ಕೊಡ್ತಾರೆ. ಅದೇನೇ ಇರಲಿ, ಈ ಬಾರಿ ಗಿಲ್ಲಿ ಗೆಲ್ಲೇಬೇಕು ಅಂತ ಹೇಳಿ ಲಕ್ಷಾಂತರ ಜನರು ಓಟನ್ನ ಹಾಕ್ತಾ ಇದ್ದಾರೆ, ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ಗಿಲ್ಲಿ ಅಭಿಮಾನಿ ಆಗಿದ್ರೆ ಜೈ ಗಿಲ್ಲಿ ಅಂತ ಕಮೆಂಟ್ ಮಾಡಿ.